ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ವಿಮೋಚನೆಯ ಕಾಂಡ 14ನೆಯ ಅಧ್ಯಾಯ 13ನೆಯ ವಚನದಲ್ಲಿ, ಪ್ರಿಯ ದೇವಜನರೇ, ಒಂದಾನೊಂದು ದಿನದಲ್ಲಿ ಪ್ರವಾದಿಯಾದ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೋ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಆಮೆನ್. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಈ ದಿನವು ನಿಮ್ಮ ಜೀವಿತದಲ್ಲಿ ಸಮುದ್ರದ ಅಲೆಗಳ ಹಾಗೆ ಕಷ್ಟ ಸಂಕಷ್ಟವು, ಚಿಂತೆ ವ್ಯಸನ ರೋಗ ಸಾಲಗಳು ನಿಮ್ಮನ್ನು ಮುತ್ತಿಕೊಂಡಿದ್ದರೆ ನೀವು ಭಯಪಡದೆ ಸುಮ್ಮನೆ ಇರ್ರಿ. ಏಕೆಂದರೆ ಆ ದಿನ ಮೋಶೆ ಹೇಳಿದಂತೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂದು ಹೇಳಿದ್ದಾನೆ. ಅದಾದ್ದರಿಂದ ಪ್ರಿಯ ದೇವಜನರೇ, ಈ ದಿನ ನಿನ್ನ ದೇವರಾದ ಯೆಹೋವನು ನಿನ್ನನ್ನು ರಕ್ಷಿಸುವ ರೀತಿಯು ವಿಶೇಷವಾಗಿದೆ, ಆಶ್ಚರ್ಯವಾಗಿದೆ. ನೀನು ಇಂದಿನಿಂದ ಯಾವುದಕ್ಕೂ ಭಯಪಡಬೇಡ, ಏಕೆಂದರೆ ನಿನ್ನ ದೇವರಾದ ಯೆಹೋವನೇ ನಿನ್ನ ಸಂಗಡ ಇದ್ದಾನೆ. ಆಮೆನ್. ಹೌದು ಪ್ರಿಯ ದೇವಜನರೇ, ಆ ದಿನ ಮೋಶೆ ಸಂಗಡ ಯೆಹೋವನು ಇದ್ದದ್ದರಿಂದ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯಲ್ಲ ಮೋಡಾಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಆಮೆನ್. ಹೌದು ಪ್ರಿಯ ದೇವಜನರೇ, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಬಂದಿರುವ ಕಷ್ಟ, ಕಣ್ಣೀರು, ರೋಗ ವ್ಯಸನ, ದುಃಖಗಳು ನಿಂತು ಹೋಗುವವು. ನೀವು ತಾಳ್ಮೆಯಿಂದ ಸುಮ್ಮನೆ ಇರ್ರಿ, ಏಕೆಂದರೆ ಆತನಿಗೆ ಅಸಾಧ್ಯವಾದ ಕಾರ್ಯವು ಒಂದೂ ಇಲ್ಲ. ನಿಮ್ಮ ಜೀವಿತದಲ್ಲಿ ನೀವು ಎಂದೂ ಕಾಣದಂತ ಆನಂದವನ್ನು ಕಾಣುವಿರಿ. ಧೈರ್ಯದಿಂದ ಮುಂದಕ್ಕೆ ನಡೆಯಿರಿ. ದೇವರೇ ನಿಮ್ಮ ಸಂಗಡ ಇದ್ದಾನೆ. ಆಮೆನ್. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭು,